ಪ್ರವಾಸೋದ್ಯಮ ತಾಣವಾಗಿ ಪ್ರಸಿದ್ಧಿಯಾಗಿರೋ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟ, ನಂದಿಯ ಭೋಗನಂದೀಶ್ವರ ದೇವಾಲಯ ಸೇರಿದಂತೆ ಈಗ ಜಿಲ್ಲೆಗೆ ಬರೋ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಏರ್ತಾ ಇದೆ. ಹೀಗೆ ಬಂದವರಲ್ಲಿ ಪ್ರವಾಸಿಗರು ಇರ್ತಾರೆ, ಭಕ್ತರು ಇರ್ತಾರೆ, ಪ್ರಕೃತಿ ಪ್ರೇಮಿಗಳು ಇರ್ತಾರೆ. ಹೀಗೆ ಜೋಡಿಗಳಾಗಿ ಬಂದವರು ಕೈ ಹಿಡಿದು ಓಡಾಡಿ ಆ ಕ್ಷಣಗಳಲ್ಲಿ ಅತಿಮಧುರ ಅನುರಾಗ, ಒಲವೇ ಜೀವನ, ಸಾಕ್ಷಾತ್ಕಾರ ಅಂತ ಹಾಡಿಕೊಳ್ತಾ ಓಡಾಡೋದು ಸಹಜ ದೃಶ್ಯಗಳು. ಆದರೆ ಹೀಗೆ ಜೋಡಿಗಳಾಗಿ ದೇವಾಲಯಕ್ಕೆ ಬಂದ ಜೋಡಿಯೊಂದು ದೇವಾಲಯದ ಬಳಿ ಜನ ಕಡಿಮೆ ಇದ್ದದ್ದನ್ನು ನೋಡಿ ಸುತ್ತಮುತ್ತ ಯಾರೂ ಇಲ್ಲ, ಇಲ್ಲಿ ನಾನು ನೀನೇ ಎಲ್ಲ ಅಂತ ಮನಸ್ಸಿನಲ್ಲೇ ಹಾಡಿಕೊಂಡು ದೇವಾಲಯದ ಆವರಣದಲ್ಲೇ ಸರಸ ಸಲ್ಲಾಪ ಶುರು ಮಾಡಿಕೊಂಡಿದ್ದಾರೆ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ ಅಂತ ಅವರಿಬ್ಬರು ನೆತ್ತಿಗೇರಿದ ಪ್ರೇಮದ ಮತ್ತಿನಲ್ಲಿ ಮುತ್ತು ಕೊಟ್ಟುಕೊಳ್ತಿದ್ದ ದೃಶ್ಯಗಳನ್ನು ಯಾರೋ ದೇವಾಲಯಕ್ಕೆ ಬಂದ ಭಕ್ತರು ದೇವಾಲಯದ ಪಾವಿತ್ರ್ಯ ಹಾಳು ಮಾಡ್ತಿರೋ ಸರಸದ ಫೋಟೋ ತೆಗೆದಿದ್ದಾರೆ. ಅಬ್ಬಬ್ಬಾ, ಈ ಫೋಟೋವನ್ನೊಮ್ಮೆ ನೋಡಿ. ಪ್ರೀತಿ ಪ್ರೇಮದ ಹೆಸರಲ್ಲಿ ಸರಸ ಸಲ್ಲಾಪಕ್ಕಾಗಿ ವಿಶ್ವ ಪ್ರಸಿದ್ಧ ಪ್ರವಾಸಿ ದೇವಾಲಯದ ಆವರಣದಲ್ಲಿ ಈ ಪ್ರೇಮಿಗಳಿಗೆ ಇಲ್ಲಿನ ಜಾಗವೇ ಸರಸ ಸಲ್ಲಾಪಕ್ಕೆ ಬೇಕಾಯ್ತಾ? ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯದ ಆವರಣದಲ್ಲಿ. ಹೌದು, ಇದು ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಚೋಳರು ಗಂಗರು ಕಾಲದಲ್ಲಿ ನಿರ್ಮಾಣವಾಗಿರುವ ಶ್ರೀ ಭೋಗನಂದೀಶ್ವರ ದೇವಾಲಯ. ಈ ದೇಗುಲಕ್ಕೆ ರಾಷ್ಟ್ರವಲ್ಲದೆ ವಿಶ್ವಪ್ರಸಿದ್ಧಿಯೂ ಇದೆ. ಈಶಾ ಫೌಂಡೇಶನ್ ಆದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದುಕೊಂಡು ಹೋಗ್ತಾರೆ. ಆದರೆ ಭಕ್ತರ ಸೋಗಿನಲ್ಲಿ ಬಂದ ಪ್ರೇಮ ಪಕ್ಷಿಗಳು ಪವಿತ್ರವಾದ ಭೋಗನಂದೀಶ್ವರ ದೇವಾಲಯದ ಆವರಣದಲ್ಲಿ ಅಪವಿತ್ರ ಕಾರ್ಯಗಳನ್ನು ಮಾಡಲು ಮುಂದಾಗಿರೋದು ವಿಷಾದನೀಯವಾಗಿದೆ. ಸುತ್ತಮುತ್ತಲೂ ದೇವಾಲಯಕ್ಕೆ ಬಂದ ಭಕ್ತರು ಓಡಾಟ ನಡೆಸುತ್ತಿದ್ದರೂ ಸಹ ಪ್ರೇಮಿಗಳು ಬಾಹ್ಯ ಪ್ರಪಂಚವನ್ನು ಮರೆತು ಸರಸ ಸಲ್ಲಾಪದಲ್ಲಿ ತೇಲಾಡುತ್ತಿರುವ ಫೋಟೋವನ್ನು ಸ್ಥಳೀಯರೇ ಸೆರೆ ಹಿಡಿದಿದ್ದಾರೆ. ಅಲ್ಲದೆ ಯುವ ಪ್ರೇಮಿಗಳಿಗೆ ಸಾಕಷ್ಟು ಬುದ್ಧಿ ಮಾತನ್ನು ಹೇಳಿ ಕಳಿಸಿದ್ದಾರೆ. ಯುವ ಪ್ರೇಮಿಗಳ ಅಸಭ್ಯ ವರ್ತನೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಂದು ದೊಡ್ಡ ಶಿಖರ ನಂದಿ ದೇವಸ್ಥಾನ, ಬಹಳ ಇತಿಹಾಸವುಳ್ಳುವಂಥ ದೇವಸ್ಥಾನ. ಈ ಹುಡುಗರಿಗೆ ಏನಾಗ್ಬಿಟ್ಟಿದೆ ಅಂದರೆ ಅವರ ಅನೈತಿಕ ಚಟುವಟಿಕೆಗಳಿಗೆ ತಾಣ ಆಗೋಗಿದೆ. ಅಲ್ಲಿ ಆಡಳಿತ ಮಂಡಳಿ ಏನು ಮಾಡ್ತಾ ಇದ್ದಾರೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಅಲ್ಲ, ಎಷ್ಟು ರಾಜಾರೋಷವಾಗಿ ಅವರು ಬಹಿರಂಗವಾಗಿ ಕೂತ್ಕೊಂಡು ಬಹಳ ಕೆಟ್ಟವಾಗಿ ಅಸಭ್ಯವಾಗಿ ವರ್ತನೆಗಳನ್ನ ಮಾಡ್ತಾ ಇರ್ತಾರೆ. ಕೊನೆಯ ಪಕ್ಷ ಅವ್ರ ಮನೆಗಳಲ್ಲಿ ಅದೇನು ಅವ್ರಿಗೆ ಹೇಳ್ಕೊಟ್ಟಿದ್ದಾರೋ ಗೊತ್ತಿಲ್ಲ, ಮಕ್ಕಳಿಗೆ ಯಾವ ರೀತಿ ನಡ್ಕೋಬೇಕು ಜನಗಳ ಮಧ್ಯದಲ್ಲಿ ಅಂಥೇಳಿ. 4 ಗೋಡೆಗಳ ಮಧ್ಯೆ ನಡೆಯುವಂಥದ್ದನ್ನೆಲ್ಲ ಇವತ್ತು ಬೀದಿಗಳಲ್ಲಿ ಇಟ್ಕೊಂಡು ಬೇರೆಯವ್ರಿಗೆ ಅವ್ರಿಗೆ ಓಡಾಡಲಿಕ್ಕೆ ಮುಜುಗರ ಆಗುವಂಥ ಜಾಗ ಆಗೋಗಿದೆ. ಇವಾಗ ದೇವಸ್ಥಾನಕ್ಕೆ ಅದರದೇ ಆದ ಬೆಲೆ ಇದೆ, ಗೌರವ ಇದೆ. ನಾವು ಎಷ್ಟೋ ಒಂದು ನಂಬಿಕೆಯನ್ನು ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ, ಆದರೆ ಅಲ್ಲಿ ಇರುವ ನಂಬಿಕೆಗಳನ್ನು ಕಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆಡಳಿತ ಮಂಡಳಿ ಏನಾದರೂ ನಿದ್ದೆ ಮಾಡ್ತಿದೆಯೇನೋ ಅಂತ ನನ್ನ ಅನಿಸಿಕೆ. ದಯವಿಟ್ಟು ಆಡಳಿತ ಮಂಡಳಿಯವರು ಎಚ್ಚೆತ್ಕೋಬೇಕು. ಈ ಕೂಡಲೇ CC ಕ್ಯಾಮ್ರಾಗಳನ್ನ ಹಾಕಿಸಿ, ನಿಮ್ಮ ಕಣ್ಣಿಗೆ ಅದೆಲ್ಲ ಕಾಣಿಸೋದಿಲ್ವಾ? ಕ್ಯೂನಲ್ಲಿ ಜನ ಹೋಗೋವಾಗ ಸೈಡ್ಗೆ ಹೋದರೆ ಬಂದು ಗಲಾಟೆ ಮಾಡೋಕ್ಕಾಗತ್ತೆ ನಿಮ್ಮ ಕೈಯಲ್ಲಿ? ಒಂದು ಹುಡುಗಿ ಕೂತ್ಕೊಂಡು ಅರ್ಧ ಗಂಟೆ 1 ಅವರ್ ಅಸಭ್ಯವಾಗಿ ವರ್ತನೆಗಳನ್ನ ಮಾಡ್ತಿದ್ರೆ ಅವ್ರನ್ನ ಕಳಿಸ್ಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಬಹಳ ಬೇಜಾರಿನಿಂದ, ಬಹಳ ನೋವಿನಿಂದ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನೀವು ಈ ಕೂಡಲೇ ಎಚ್ಚೆತ್ಕೊಂಡು ಆಡಳಿತ ಮಂಡಳಿಯವರಲ್ಲಿ CC ಕ್ಯಾಮ್ರಾಗಳನ್ನ ಅಳವಡಿಸಿ ಇಂಥ ಅನೈತಿಕ ಚಟುವಟಿಕೆಗಳನ್ನು ನಿಲ್ಲಿಸದೇ ಇದ್ದರೆ ನಿಮ್ಮ ಮೇಲೆ ನಾವು ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಲ್ಲ, ಅವ್ರಿಗೆ ಇನ್ನೆಲ್ಲೂ ಇಲ್ವಲ್ಲ, ಅವರೆಲ್ಲೋ ಬೆಂಗಳೂರುಗಳಿಂದ ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ಇಲ್ಲಿಗೆ ಅವ್ರಿಗೆ ಯಾರಿಗೂ ಪರಿಚಯ ಇರೋ ಮುಖಗಳಿರೋದಿಲ್ಲ. ಹಾಗಾಗಿ ದೇವಸ್ಥಾನದಲ್ಲಿ ಎಲ್ಲೋ ಅಷ್ಟು ದೊಡ್ಡ ದೇವಸ್ಥಾನ ಅದು, ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅವರ ಒಂದು ಕೆಟ್ಟ ಚಟವನ್ನು ತೀರಿಸ್ಕೊಳ್ಳಿಕ್ಕೆ ಅಲ್ಲಿ ಬರ್ತಾ ಇದ್ದಾರೆ. ಅದಕ್ಕಿರುವಂಥ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ, ನಮ್ಮ ನಂಬಿಕೆಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ಆಡಳಿತ ಮಂಡಳಿಯವ್ರನ್ನ ನಾವು ನಂಬಿ ಅಲ್ಲಿ ನಾವು ಸುಮ್ಮನೆ ಇದ್ದೀವಿ. ಆಡಳಿತ ಮಂಡಳಿ ಸಹಿತ ಇವತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರುವಂಥ ಕೆಲಸ ಮಾಡ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ವಿಶ್ವವಿಖ್ಯಾತ ಭೋಗನಂದೀಶ್ವರ ದೇವಾಲಯಕ್ಕೆ ವಾರಾಂತ್ಯದಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ. ಆದರೆ ದೇವರ ದರ್ಶನ ಮಾಡುವುದು ಬಿಟ್ಟು ದೇವಾಲಯದ ಆವರಣದಲ್ಲಿ ಪ್ರೇಮಿಗಳು ಅಲ್ಲಲ್ಲಿ ಕೂತು ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ. ಪವಿತ್ರವಾದ ದೇವಾಲಯದ ಆವರಣದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದರೂ ಸಹ ದೇವಾಲಯದ ಆಡಳಿತ ಮಂಡಳಿ ಮಾತ್ರ ದೇವಾಲಯದ ಮುಂದೆ ಅಳವಡಿಸಿರುವ CC ಕ್ಯಾಮೆರಾಗಳನ್ನೇ ಕಣ್ಮರೆ ಮಾಡಿ ಕಳ್ಳಾಟಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬರುವ ಭಕ್ತರು ಇತ್ತೀಚೆಗೆ ರಜಾ ದಿನಗಳಲ್ಲಿ ಸುಮಾರು ಶನಿವಾರ, ಭಾನುವಾರ, ಸೋಮವಾರ ಸುಮಾರು 3,000 ಜನ ಬರ್ತಾರೆ. ಬಂದ ಭಕ್ತರು
ಕೆಲವರು ಪೂಜಾ ಕಾರ್ಯಕ್ರಮಗಳನ್ನು ಭಕ್ತಿಯಿಂದ ಸಮರ್ಪಣೆ ಮಾಡ್ತಾರೆ. ಕೆಲವರು ಈ ಗಾರ್ಡನ್ನಲ್ಲಿ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಈ ದೇವಾಲಯಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಆದ್ದರಿಂದ ಈ ದೇವಾಲಯದ ಅಧಿಕಾರಿಗಳು ಮತ್ತು ಪುರಾತತ್ವ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ CCTV ಇತ್ತೀಚೆಗೆ ಪುರಾತತ್ವ ಇಲಾಖೆಯವರು ಹಾಕಿದ್ದರು. ಅದು ಸರಿಯಾಗಿ ನಾನು ಪ್ರಶ್ನೆ ಮಾಡಿದರೆ ಓಡುತ್ತಿರುವುದಿಲ್ಲ, ಅದು ಕೆಟ್ಟೋಗಿರ್ತದೆ ಅಂತ ಹೇಳಿದ್ರು. ಆದರೆ ಈಗ ರಿಪೇರಿಗೆ ಅಂತ ಕೊಟ್ಟಿರ್ತೀನಿ ಅಂತ ಹೇಳ್ತಾರೆ. ಸುಮಾರು 15 ದಿನ ಆಗಿದೆ ರಿಪೇರಿನ ಇತ್ತೀಚೆಗೆ ಇವಕ್ಕೂ ಮಾಡಿಸಿರಿಲ್ಲ. ಇಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿ ಮತ್ತು ಕಳ್ಳಾಟ ಆಡೋದಕ್ಕೆ ಅವರು ಈ ಥರ ಮಾಡುತ್ತಾ ಇದ್ದಾರೆ. ಹಿಂದೆ ನಾನು ಮುಜರಾಯಿ ಇಲಾಖೆಯವರು CCTV ಅಳವಡಿಸಿದ್ದ ಟೈಮಲ್ಲಿ ಮಾಹಿತಿ ಹಕ್ಕಿನಲ್ಲಿ ಪುಟ್ಟೆ ಎಷ್ಟು ಜನ ಬರ್ತಾರೆ ಭಕ್ತಾದಿಗಳು, ಯಾವ ರೀತಿ ಏನೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ? ಭಕ್ತರು ಬಂದವರು ಕೆಲವರು ಪೂಜಾ ಕಾರ್ಯಗಳಲ್ಲಿ ಭಕ್ತಿಯಿಂದ ಸಮರ್ಪಣೆ ಹೋಗ್ತಾರೆ. ಕೆಲವರು ಅನೈತಿಕ ಚಟುವಟಿಕೆ ಅಂದರೆ ಇಲ್ಲಿ ಬಂದು ಕೆಲವು ಭಕ್ತರು ಕೆಲವರು ಪ್ರಾಮಾಣಿಕ ಭಕ್ತರಿಗೆ ತೊಂದರೆ ಕೊಡ್ತಾರೆ. ಅವರಲ್ಲಿ ಕೂತಿರೋ ಜಾಗದಲ್ಲಿ ಇವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಆಡುತ್ತಾ ಈ ದೇವಾಲಯಗೂ ಮತ್ತು ನನ್ನ ಈ ಗ್ರಾಮಕ್ಕೆ ಮತ್ತು ಈ ಜಿಲ್ಲೆಗೆ ಕೆಟ್ಟ ಹೆಸರು ತರ್ತಾ ಇರ್ತಾರೆ. ಆದ್ದರಿಂದ ಇವೆಲ್ಲ ಕಡಿವಾಣ ಹಾಕಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಎಂದು ತಾವು ಮನವಿ ಮಾಡಿದ್ದೀವಿ. ಒಟ್ಟಾರೆ ದೇವಾಲಯಕ್ಕೆ ಅಂತ ಬರುವ ಪ್ರೇಮಿಗಳು ದೇವರ ದರ್ಶನ ಮಾಡಿಕೊಂಡು ಹೋಗದೆ ಪವಿತ್ರವಾದ ದೇವಾಲಯವನ್ನು ತಮ್ಮ ಕಾಮಚೇಷ್ಟೆಗಳ ಮೂಲಕ ಭಕ್ತಾದಿಗಳಿಗೆ ಕಿರಿಕಿರಿ ಮಾಡುವುದಲ್ಲದೆ ಅಪವಿತ್ರ ಮಾಡ್ತಾ ಇದ್ದಾರೆ. ದೇವಾಲಯದ ಆಡಳಿತ ಮಂಡಳಿ ಮಾತ್ರ ಕಣ್ಣಿದ್ದು ಕುರುಡರಂತೆ ತಲೆ ಕೆಡಿಸಿಕೊಳ್ಳದೆ ಕಳ್ಳಾಟ ಆಡ್ಕೊಂಡಿದ್ದಾರೆ. ಇನ್ನಾದರೂ ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.